ಭಟ್ಕಳದ ಮುಗ್ದಂ ಕಾಲನಿ ಅರಣ್ಯದಲ್ಲಿ ಗೋವುಗಳ ಅಸ್ಥಿಪಂಜರ ಸಿಕ್ಕ ಪ್ರಕರಣಕ್ಕೆ ಸಂಬಂಧಿಸಿ ಇಬ್ಬರು ಆರೋಪಿಗಳನ್ನು ಭಟ್ಕಳ ನಗರ ಪೊಲೀಸರು ಬಂಧಿಸಿದ್ದಾರೆ. ಮುಗ್ದಂ ಕಾಲನಿ ನಿವಾಸಿ ಮೊಹಮ್ಮದ್ ಸಮ್ಮಾನ್ ಹಾಗೂ ಚೌತನಿಯ ಮೊಹಮ್ಮದ್ ರಾಹಿನ್ ಬಂಧಿತರು. ಸೆಪ್ಟೆಂಬರ್ 11ರಂದು ಉಪವಲಯ ಅರಣ್ಯಾಧಿಕಾರಿ ಮಾರುತಿ ಸೊರಂಗಾವಿ ಅರಣ್ಯ ಪ್ರದೇಶದಲ್ಲಿ ಮೂಳೆ ರಾಶಿ ಪತ್ತೆಯಾಗಿರುವ ಬಗ್ಗೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದರು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆ ಆರಂಭಿಸಿದ್ದರು. ಈ ಹಿನ್ನೆಲೆಯಲ್ಲಿ ನಿನ್ನೆ ಡಿವೈಎಸ್ಪಿ ಮಹೇಶ್ ಎಂಕೆ ಮಾರ್ಗದರ್ಶನದಲ್ಲಿ ಪಿಐ ದಿವಾಕರ್ ಪಿಎಂ ನೇತೃತ್ವದ ತಂಡ ಇಬ್ಬರು ಆರೋಪಿಗಳನ್ನು ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದೆ. ಬಂಧಿತರಿಂದ ಕೃತ್ಯಕ್ಕೆ ಬಳಸಿದ ವಾಹನವನ್ನು ಸಹ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಕರ್ನಾಟಕ ಗೋಹತ್ಯೆ ತಡೆ ಮತ್ತು ಜಾನುವಾರು ಸಂರಕ್ಷಣಾ ಕಾಯ್ದೆ 2020ರ ಕಲಂ 4, 12 ಸೇರಿದಂತೆ ಹಲವು ವಿಧಿಗಳ ಅಡಿ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿ ಉಳಿದ ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಇನ್ನು ಜಿಲ್ಲೆಯಲ್ಲಿ ನಿರಂತರವಾಗಿ ಗೋಕಳ್ಳತನ, ಹತ್ಯೆ ನಡೆಯುತ್ತಿರುವ ಬಗ್ಗೆ ಪೊಲೀಸರಿಗೆ ಹಲವು ದೂರುಗಳು ಬಂದಿವೆ. ಕಳೆದ 1 ವರ್ಷದಲ್ಲಿ ಜಿಲ್ಲೆಯಲ್ಲಿ 41 ಪ್ರಕರಣ ದಾಖಲಾಗಿದ್ದು 98 ಮಂದಿ ಆರೋಪಿಗಳು ಜೈಲಿಗೆ ಹೋಗಿದ್ದಾರೆ. ಅಲ್ಲದೆ ಈವರೆಗೂ 191 ಹಸುಗಳನ್ನು ರಕ್ಷಣೆ ಮಾಡಿ 2425 ಕೆಜಿ ಗೋಮಾಂಸವನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ. ಭಟ್ಕಳ ಟೌನ್ ಪೊಲೀಸ್ ಠಾಣೆಯಲ್ಲಿ 105/2025 ಅಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಅಂಡರ್ ಕ್ಯಾಟಲ್ ಪ್ರಿವೆನ್ಷನ್ ಆಫ್ ಸ್ಲಾಟರ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಕ್ಯಾಟಲ್ ಆ್ಯಕ್ಟ್ 2020 ಸೆಕ್ಷನ್ 4 and 12 ಆಗಿದೆ. ಈ ದಿನದಂದು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇಬ್ಬರನ್ನು ಆರೋಪಿತರನ್ನು ಅವರು ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಲಾಗಿದೆ. ಅವರ ಅಕ್ಯೂಸ್ಡ್ ಆರೋಪಿತರ ಹೆಸರು ಮೊಹಮ್ಮದ್ ರಾಹಿನ್ ಮತ್ತು ಎರಡನೇ ಆರೋಪಿತರ ಹೆಸರು ಮೊಹಮ್ಮದ್ ಸಮಾನ್. ಸರ್, ಈಗ ಆ ವಿಡಿಯೋಗಳು ಹರಿದಾಡ್ದು ಮತ್ತು ಅಲ್ಲಿ ಮೂಳೆಗಳು ಬಿದ್ದಿದ್ದು ಅನ್ನೋದ್ರ ಬಗ್ಗೆ ಸರ್, ಅಷ್ಟೆಲ್ಲ ಬಿದ್ದಿದ್ದು ಏನು ಸರ್ ಅದು ವಿಡಿಯೋದನ್ನು ಇದೇನು ಸರ್? ಯಾಕಂದರೆ ಅವರು ಕೂಡ ದೂರು ಕೊಟ್ಟಿದ್ರು, ಬೇರೆಯವರು ಊರಿನವರು. ಸೊ ಏನು ಸರ್ ಅದು? ಅದ್ರ ಬಗ್ಗೆ ಇವಾಗ ತನಿಖೆ ನಡೀತಾ ಇದೆ. ಸೊ ತನಿಖೆದು ಹಂತದಲ್ಲಿ ಇರೋದ್ರಿಂದ ಅದು ಕಂಪ್ಲೀಟ್ ಕನ್ಫರ್ಮೇಷನ್ ಆದಮೇಲೆ ಅಲ್ಲ, ಭಟ್ಕಳದಲ್ಲಿ ಮೂಳೆ ಸಿಕ್ಕಿದ್ದು ನಿಜನಾ ಸರ್ ಆಗಿದ್ರೆ? ಅದ್ರ ರಿಲೇಟೆಡ್ ತನಿಖೆ ನಡೀತಾ ಇದೆ. ಸೊ ಅದ್ರ ಪಕ್ಕದಲ್ಲಿ ಮಾಡಿದಾದ್ಮೇಲೆ ತಿಳಿಸ್ತೀವಿ. ಅಲ್ಲ ಸರ್, ಏನಂತಂದರೆ ಮೂಳೆನೇ ಸಿಕ್ಕಿಲ್ಲ ಅಂತೇಳಿ ಬೇರೆ ಇವರು ಹೇಳ್ತಾ ಇರೋವಂಥದ್ದು ದೂರು ಕೂಡ ಕೊಟ್ಟಿದ್ದಾರೆ. ಬಟ್ ಈಗ ನೀವು ಅರೆಸ್ಟ್ ಮಾಡಿದ್ದೀರಾ ಸರ್. ಈಗ ಅರೆಸ್ಟ್ ಮಾಡಿದಾಗ ಈಗ ಮೂಳೆ ಸಿಕ್ಕಿಲ್ಲ ಅಂತ ಹೇಗೆ ಇದು ಮಾಡ್ತೀರಾ ಸರ್? ಏನಾಗಿದೆ ಸರ್ ಅಲ್ಲಿ? ಎಷ್ಟು ಸಿಕ್ಕಿತ್ತು ಸರ್ ಈಗ ಸಿಕ್ಕಿರೋದ್ರಲ್ಲಿ? ಅದೇ ತನಿಖೆ ಹಂತದಲ್ಲಿ ಇರೋದ್ರಿಂದ ನಾನು ನಿಮಗೆ ಇದಿರೋದಿಲ್ಲ. ಸೊ ಅದು ಪ್ರೊಸೀಜರ್ ಪ್ರಕಾರ ಮಾಡ್ತಾ ಇದ್ದಾರೆ. ಇವಾಗ ಸೀಸನಲ್ ಪಂಚನಾಮ ಮಾಡಿದ್ದೀವಿ ಅದು ರಿಲೇಟೆಡ್. ಸೊ ಅದರಿಂದನೇ ಕಂಡು ಬಂದಲ್ಲೇ ಇಬ್ಬರು ಜನ ಆರೋಪಿತರು ಇದ್ದಾರೆ ಅನ್ನೋದು ಅದ್ರ ಸಿಕ್ಕಿರೋದು ನಿಜ ಅಲ್ಲ ಸರ್? ಅದ್ರ ಬಗ್ಗೆ ಸೀಸರ್ ಆಗಿರೋದ್ರಿಂದನೇ ನಾವು ಇಲ್ಲಿ ಅರೆಸ್ಟ್ ಇದರಲ್ಲಿ ಅವ್ರು ಏನು, ಅವ್ರ ಹಿನ್ನೆಲೆ ಏನು ಸರ್? ಇವರು ಆರೋಪಿತರು ಅವರದಲ್ಲಿ ಹಿನ್ನೆಲೆಯಲ್ಲಿ ಕೂಡ ಅವ್ರದ್ದು ಹಳೆಯ ಪ್ರಕರಣ ಕೂಡ ದಾಖಲ ಇದೆ. ಮುಂಚೆ ಅವ್ರ ಮೇಲೆ ಪ್ರಕರಣ ಕೂಡ ಇದೆ. ಅದ್ರ ಬಗ್ಗೆ ಇನ್ನೂ ತನಿಖೆ ನಾವು ಮಾಡ್ತೀವಿ. ಇನ್ನು ಕಂಟಿನ್ಯೂಸ್ ಯಾವ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಇನ್ನೇನಿದೆ ಇದು ಬೇರೆ ಯಾರನ್ನಾರು ಮತ್ತೆ ಇದನ್ನ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಸರ್? ಹೇಗೆ ಸರ್? ಈ ತನಿಖೆ ಹಂತದಲ್ಲಿ ಇರೋದ್ರಿಂದ ನಾವು ಇನ್ನೂ ತಿಳ್ಕೊಳ್ಳೋದು. ಹೇಳಿ. ಕ್ಯಾಟಲ್ ರಿಲೇಟೆಡ್ ಕೇಸಸ್ ಸಂಬಂಧಪಟ್ಟಂಗೆ ಲಾಸ್ಟ್ ಮಂತ್ ಎಂಡ್ವರೆಗೂ ಟೋಟಲ್ 41 ಪ್ರಕರಣಗಳು ದಾಖಲಾಗಿದೆ. ಇದರ ಸಂಬಂಧಪಟ್ಟಂಗೆ 98 ಜನ ಅಪರಾಧಿಗಳನ್ನು ಅರೆಸ್ಟ್ ಮಾಡಿದ್ದೀವಿ. ಆಮೇಲೆ ಇದರಲ್ಲಿ ಸೀಸ್ ಮಾಡಿದ್ದು ಮತ್ತು ಅದನ್ನು ಗೋಶಾಲೆ ಕಳಿಸ್ಕೊಟ್ಟಿದ್ದು 191 ಕ್ಯಾಟಲ್ಗಳಾಗಿದೆ. ಎಷ್ಟನೇ ಇಸ್ವಿಯಿಂದ ಎಷ್ಟು? ಇದು 2025 ಇಸ್ವಿಯಲ್ಲಿ ಇಷ್ಟು ಪ್ರಕರಣಗಳು ದಾಖಲಾಗಿ ಇರೋದು ಮಾಡಿದೆ.